ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸಾನಿಯಾ. ಇವತ್ತು ನೀವು ನೋಡ್ತಾ ಇದ್ದೀರಿ ಇವತ್ತಿಂದು ಹೊಸ ಅಪ್ಡೇಟ್. ಇವತ್ತು ಆಶ್ರಮದಲ್ಲಿ ಗುರು ಮಹೋತ್ಸವ ಕಾರ್ಯಕ್ರಮ ಶುರುವಾಗ್ತಾ ಇದೆ. ಇವತ್ತು ಮಹಿಳೆಯರು ಹಾಗೂ ಮಕ್ಕಳ ಸಲುವಾಗಿ ಒಂದು ವಿಚಾರಗೋಷ್ಠಿ ಇದೆ. ಅದಕ್ಕೆ ಮೆರವಣಿಗೆ ಮುಖಾಂತರ ಏನು ಈ ನಮ್ಮ ಹಳಿ ಸಂಪ್ರದಾಯ ಅಂದ್ರೆ ಎತ್ತಿನ ಬಂಡಿ ಅವು ಅಪ್ಪಗಳಿಗೆ ಭಾಳ ಪಸಂದಿದೆ, ಅಂದ್ರೆ ಭಾಳ ಲೈಕ್ ಆಗ್ತಿದ್ದವು. ಭಾಳ ಅವರಿಗೆ ಇಷ್ಟ ಆಯಿತು ಈ ಎತ್ತಿನ ಬಂಡಿ ಒಳಗೆ ಕೂಡೋದಾಗಲಿ, ಇವು ರೈತಾಪಿ ಜನರ ಬಗ್ಗೆ ಮಾತಾಡೋದಾಗಲಿ, ಅವ್ರ ವಿಚಾರಗಳಾಗಲಿ, ಮತ್ತು ಮಹಿಳೆಯರ ತಾಯಂದಿರ ಒಂದು ಸಂರಕ್ಷಣೆ, ಮಕ್ಕಳ ಒಂದು ಆಚಾರ ವಿಚಾರ ಕೊಡೋ ಬಗ್ಗೆ ಸಾಕಷ್ಟು ಒಂದು ಚಿಂತನೆ ಇರ್ತಿತ್ತು. ಆದ ಕಾರಣ ಇವತ್ತು ಮಧ್ಯಾಹ್ನ 2 ಗಂಟೆಗೆ ಸಿದ್ದೇಶ್ವರ ದೇವಸ್ಥಾನದಿಂದ ಆಶ್ರಮವರೆಗೂ ಒಂದು ಮೆರವಣಿಗೆ ಮುಖಾಂತರ ಹೋಗಿ ಅಲ್ಲಿ ಸಾಯಂಕಾಲ 5 ಗಂಟೆಗೆ ಒಂದು ವಿಚಾರಗೋಷ್ಠಿ ಇರ್ತದೆ. ಮಹಿಳೆಯರು ಎಲ್ಲ ತಾಯಂದರು ಅಲ್ಲಿ ಅದ್ರಾಗ ಭಾಗವಹಿಸ್ಬೇಕಂತಂದು ವಿನಂತಿ ಐತಿ. ಎಲ್ಲ ಇವತ್ತು ಸಾಕಷ್ಟು ತಾಯಂದರು ಬರ್ತಾಯಿದ್ದಾರೆ, ಮಹಿಳೆಯರು ತಾಯಂದರು ಎಲ್ಲರೂ ಮಕ್ಕಳು ಎಲ್ಲರೂ ಅದಕ್ಕೆ ಆ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ತಾರೆ. ಒಂದು ಈ ಗುರು ನಮನ ಮಹೋತ್ಸವ ಒಂದು ವಿಜೃಂಭಣೆಯಿಂದ ಅಂದರೆ ಒಂದು ಅರ್ಥಪೂರ್ಣ ವಿಷಯದೊಂದಿಗೆ ಮಾಡಬೇಕಂತಂದು ಆಶ್ರಮದ ಪೂಜ್ಯ ಬಸವಲಿಂಗ ಸ್ವಾಮೀಜಿಗಳ ಒಂದು ಆಸೆ ಐತಿ. ಅದರ ಪ್ರಕಾರ ನಾವು ಎಲ್ಲ ಮಾಡ್ತಾಯಿದ್ದೀವಿ ಅದರ ತಯಾರಿಯಲ್ಲಿ. ಸರ್, ಇಲ್ಲಿ ಲೀಡರ್ಸ್ ಯಾರು ಬರ್ತಾರೆ? ಲೀಡರ್ಸ್ ಏನು ತೆಗೆದಿರೋದಿಲ್ಲ ರೀ. ಇಲ್ಲಿ ಸ್ವಾಮಿಗಳು ಮತ್ತು ಎಲ್ಲ ತಾಯಂದರು. ಅಲ್ಲಿ ಇದರಾಗ ಏನು ರಾಜಕಾರಣ ಇರೋದಿಲ್ಲ. ಇದು ಒಂದು ಮಠದ ಕಾರ್ಯಕ್ರಮ, ಆಶ್ರಮದ ಕಾರ್ಯಕ್ರಮ ಇರೋದರಿಂದ ಇಲ್ಲಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ಸೇರ್ತಾರೆ, ಅದೇನು ತೊಂದರೆ ಇಲ್ಲ. ಇದು ಕಾರ್ಯಕ್ರಮ ಸಿದ್ದೇಶ್ವರ ಟೆಂಪಲ್ ತಗೊಂಡ ಸಿದ್ದೇಶ್ವರ ದೇವಸ್ಥಾನದಿಂದ ಆಶ್ರಮವರೆಗೂ, ಸಿದ್ದೇಶ್ವರ ಆಶ್ರಮವರೆಗೂ ಹೋಗ್ತದೆ. ಎಷ್ಟು ಜನ ಬರ್ಬೇಕಾಗುತ್ತೆ? ಅದು ಸುಮಾರು ಒಂದು ಅಲ್ಲಿ ಒಂದು 1000 ಜನ ಮಹಿಳೆಯರು ಪಾಲ್ಗೊಳ್ತಾರಂತ ವಿಚಾರ. ಸರ್, ನಿಮ್ಮ ಹೆಸರು? ಉಮೇಶ್ ವಂದಲ್ ಅಂತ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।